ಕರ್ನಾಟಕ ಏಕೀಕರಣ ಚಳವಳಿಯನ್ನು ಕರ್ನಾಟಕದಲ್ಲಿನ ಮರಾಠಿ ಬಂಧುಗಳು ಕರ್ನಾಟಕ ಏಕೀಕರಣ ಬೇಡಿಕೆಯು ಕೇವಲ ಕೆಲವು ರಾಜಕೀಯ ಪುಢಾರಿಗಳ ಗೂಂಡಾಗಿರಿ ಎಂಬ ಅಭಿಪ್ರಾಯ ಬರುವಂತಹ ಪ್ರಕಟಣೆಗಳನ್ನು ನೀಡುತ್ತಿದ್ದರು. ಇದಕ್ಕೆ ಹಲವಾರು ಉದಾಹರಣೆಗಳನ್ನು ನೀಡಬಹುದು. 1941ರಲ್ಲಿ ಕರ್ನಾಟಕದ ಕುಂದಗೋಳದಲ್ಲಿ ನಡೆದ ಅಖಿಲ ಕರ್ನಾಟಕಸ್ಥ ವ ಸಂಲಗ್ನ ಪ್ರಾಂತೀಯ 5ನೇ ಮರಾಠಿ ಸ್ನೇಹ ಸಮ್ಮೇಳನದ ಅಧ್ಯಕ್ಷರಾಗಿ ಡಾಕ್ಟರ್ ಎಸ್. ಆರ್. ಕಿರ್ಲೋಸ್ಕರ್ ಅವರು ಮಂಡಿಸಿದ ಅಭಿಪ್ರಾಯಗಳನ್ನು ಗಮನಿಸಬಹುದು. 1937ರಲ್ಲಿ ಮೊದಲನೇ ಮರಾಠಿ ಸ್ನೇಹ ಸಮ್ಮೇಳನ ಹುಬ್ಬಳ್ಳಿಯಲ್ಲಿ ನಡೆದಿತ್ತು. ನಂತರದ ಸಮ್ಮೇಳನಗಳು ಧಾರವಾಡ, ಗದಗ, ಬಿಜಾಪುರಗಳಲ್ಲಿ ನಡೆದು 5ನೇ ಸಮ್ಮೇಳನವು ಕುಂದಗೋಳದಲ್ಲಿ ನಡೆಯಿತು. ಕಿರ್ಲೋಸ್ಕರ್ ಅವರ ಪ್ರಕಾರ ಕನ್ನಡಿಗರು ಸಾರ್ವಜನಿಕ ಪೀಠಗಳ ಮೂಲಕ ಜುಲುಮೆ, ಜಬರ್ದಸ್ತ್ ಮತ್ತು ಗೂಂಡಾಗಿರಿಗಳನ್ನು ಮಾಡುತ್ತಾ ಮರಾಠಿ ಭಾಷಿಕರ ನಾಗರಿಕತ್ವದ ಮೂಲಭೂತ ಹಕ್ಕುಗಳನ್ನು ಕಿತ್ತುಕೊಳ್ಳುತ್ತಿದ್ದಾರೆ. ಕೃತಿಮತಿಗೂ ದೋಷಪೂರ್ಣ ಮರಾಠಿಯಲ್ಲಿ ವ್ಯಾಖ್ಯಾನಿಸುವುದಾದರೆ, ನಾವು ನ್ಯಾಯವಾದ ಹಕ್ಕೆಂದು ಭಾವಿಸಿರುವಾಗ ಗೂಂಡಾಗಿರಿ ಮಾಡುತ್ತಿರುವ ರಾಕ್ಷಸಿ ಮಹತ್ವಾಕಾಂಕ್ಷೆಯ ಕನ್ನಡಿಗರ ಕರ್ನಾಟಕದಲ್ಲಿರುವರು. ರೊದ್ದ ಶ್ರೀನಿವಾಸರಾಯರ ಪ್ರಯತ್ನದಿಂದ ಕರ್ನಾಟಕ ಕಾಲೇಜು ಆರಂಭವಾದದ್ದು. ಅದರಿಂದ ಮರಾಠಿಗರಿಗೆ ಅನಾನುಕೂಲವಾಗಿದೆ ಇತ್ಯಾದಿ ಅಭಿಪ್ರಾಯಗಳು ಕರ್ನಾಟಕದಲ್ಲೇ ಇದ್ದ ಮರಾಠಿ ಭಾಷಿಕರು ಕನ್ನಡಿಗರ ನ್ಯಾಯಯುತ ಹಕ್ಕನ್ನು ವಿರೋಧಿಸುವುದರಲ್ಲಿ ಎಂತಹ ಪ್ರಯತ್ನ ಎಂಬುದನ್ನು ಅವರ ಮಾತುಗಳೇ ಸಾಬೀತುಗೊಳಿಸುತ್ತದೆ.